ಜೈ ಜಿನೇಂದ್ರ ವೀಕ್ಷಕರೇ, ಐತಿಹಾಸಿಕ ಪುಣ್ಯ ತೀರ್ಥಕ್ಷೇತ್ರ ಕಾರ್ಕಳ ಪ್ರಕೃತಿಯ ರಮಣೀಯ ಸಾದೃಶ್ಯ ಧಾರ್ಮಿಕ ಆಧ್ಯಾತ್ಮಿಕ ಶ್ರದ್ಧಾ ಭಕ್ತಿಗೆ ಸದಾ ಸಿಂಚನಗೆಯುವ ಅಪೂರ್ವ ತಾಣ. 18 ಜೈನ ಚೈತ್ಯಾಲಯಗಳ ನಿರ್ಮಾಣವು ಭೈರವ ಅರಸು ಪರಂಪರೆಯ ಧಾರ್ಮಿಕ ಮನೋಧರ್ಮವನ್ನು ಮತ್ತೆ ಮತ್ತೆ ನೆನಪಿಸುವಂತಿದೆ. ಕರಿಕಲ್ಲಿನ ನಾಡು ಕಾರ್ಕಳ. ಕಾರ್ಕಳದ ಪ್ರಮುಖ ಆಕರ್ಷಣೆಗಳಲ್ಲೊಂದಾದ ಭಗವಾನ್ ಬಾಹುಬಲಿಯ ಕಪ್ಪು ಶಿಲೆಯ ಏಕಶಿಲಾ ವಿಗ್ರಹ ಪ್ರತಿಷ್ಠಾಪನೆಗೂ ಮುನ್ನ ಜೈನ ಬಸದಿಗಳನ್ನು ವಿಶಿಷ್ಟ ವಾಸ್ತುಶೈಲಿಗಳಲ್ಲಿ ಸಂಪೂರ್ಣ ಶಿಲಾಮಯವಾಗಿ ನಿರ್ಮಿಸಿರುವುದು ವಿಶೇಷ. ಜೈನ ಧರ್ಮದ ಪರಂಪರೆಯಲ್ಲಿ ಗುರುಗಳಿಗೆ ಪ್ರಥಮ ಸ್ಥಾನವನ್ನು ಕಲ್ಪಿಸಲಾಗಿದೆ. ಲಲಿತ ಕೀರ್ತಿ ಪೀಠದಲ್ಲಿ ಭಟ್ಟಾರಕ ಸ್ವಾಮೀಜಿಗಳವರು ಪೀಠಾಧೀಶರಾಗಿರುತ್ತಾರೆ. ಸುಮಾರು 1000 ವರ್ಷಗಳಿಗೂ ಮಿಕ್ಕಿದ ಅವಧಿಯಲ್ಲಿ ರಾಜಾಶ್ರಯ ಪಡೆದ ಕಾರ್ಕಳ ರಾಜರ ಗುರುಗಳಾದ ಸ್ವಸ್ತಿ ಲಲಿತಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳ ಶುಭಾಶೀರ್ವಾದ, ಪ್ರೇರಣೆ, ಮಾರ್ಗದರ್ಶನದಿಂದ ಜಿನಮಂದಿರಗಳ ನಿರ್ಮಾಣ ಹಾಗೂ ಪಂಡಿತರಿಗೆ ಕವಿಗಳಿಗೆ ಮನ್ನಣೆಯು ದೊರೆಯುತ್ತಿತ್ತೆಂಬುದು ದಾಖಲಾರ್ಹ ಸಂಗತಿಯಾಗಿದೆ. ಕಾರ್ಕಳ ಶ್ರೀಮಠದಲ್ಲಿ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಶ್ರೀ ಕುಷ್ಮಾಂಡಿನಿ ದೇವಿಯನ್ನು ನಿತ್ಯವೂ ಆರಾಧಿಸುವ ಬಸದಿ ಇದೆ. ರಕ್ತೇಶ್ವರಿ ಮತ್ತು ಕಲ್ಕುಡ ದೈವಗಳಿಗೂ ಸ್ಥಾನವಿದೆ. ಶ್ರೀಮಠದ ವ್ಯಾಪ್ತಿ ಹೆಚ್ಚಿದ್ದರೂ ಸ್ಥಿರಾಸ್ತಿ ಹೊಂದಿದ್ದರೂ ಶ್ರೀಮಠದ ನಿರ್ಮಾಣವನ್ನು ಕಳೆದ ಶತಮಾನಗಳಲ್ಲಿ ಸೂಕ್ಷ್ಮವಾಗಿ ಮಾಡಲಾಗಿತ್ತು. ಇಲ್ಲಿನ ಶ್ರೀಮಠ ಶಿಥಿಲಗೊಂಡ ಕಾರಣದಿಂದಲೂ ಸ್ಥಳಾವಕಾಶದ ದೃಷ್ಟಿಯಿಂದಲೂ ಕಿರಿದಾಗಿರುತ್ತದೆ. ಹಾಗಾಗಿ ಶ್ರೀ ಜೈನ ಮಠದ ಪೀಠಾಧಿಪತಿಗಳಾದ ಧ್ಯಾನಯೋಗಿ ಸ್ವಸ್ತಿ ಲಲಿತಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರ ಅಪೇಕ್ಷೆಯಂತೆ ಮಠವನ್ನು ವಿನೂತನ ವಾಸ್ತುಶೈಲಿಯಲ್ಲಿ ನಿರ್ಮಿಸಲು ಜೈನ ಸಮಾಜದ ಮಹನೀಯರೊಂದಿಗೆ ಹಾಗೂ ಗಣ್ಯರೊಂದಿಗೆ ಸಮಾಲೋಚಿಸಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸಂಪೂರ್ಣ ಮುತುವರ್ಜಿ ವಹಿಸಿ ಮಾರ್ಗದರ್ಶನ ನೀಡಿ ಸುಂದರವಾದ ಆಗಮೋಕ್ತ ಪದ್ಧತಿಯಂತೆ ವಾಸ್ತುವಿನ್ಯಾಸ ಹೊಂದಿರುವ ಮಠದ ನೂತನ ಕಟ್ಟಡ ನಿರ್ಮಾಣಗೊಳ್ಳುತ್ತಿದೆ. ಪ್ರಸ್ತುತ ನೂತನ ಮಠದ ನಿರ್ಮಾಣದ ಸಂಕಲ್ಪ ಅನುಷ್ಠಾನಗೊಳ್ಳಲು ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಈ ಬಗ್ಗೆ ಮಾತನಾಡಿದ್ದಾರೆ. ಕಾರ್ಕಳ ಕ್ಷೇತ್ರದಲ್ಲಿ ಬೇರೆಯವರ ವಂಶ ಇಲ್ಲಿ ಮೇಲೆ ಊರಿ ಭಾಳಷ್ಟು ದೊಡ್ಡ ಧರ್ಮ ಪ್ರಭಾವನೆ ಮಾಡಿದ್ದಾರೆ. 1900 ಅಂದರೆ 16ನೇ ಶತಮಾನದವರೆಗೆ ಅವರ ಪರಂಪರೆ ಇತ್ತು. ಇಲ್ಲಿ ಸರ್ವಧರ್ಮ ಸಮನ್ವಯ ರೀತಿಯಿಂದ ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟಿದ್ದಾರೆ. ಇದು ಬೇರೆಯವರ ಇಲ್ಲಿ ವಂಶ ಪರಂಪರೆ ಇದೆ, ಮುಂದೆ ರಕ್ಷಣೆ ಆಗ್ಬೋದೆಂಬ ದೃಷ್ಟಿಯಿಂದ ಸುತ್ತಮುತ್ತಲಿನ ಜೈನ ಸಮಾಜದವರು ಒಂದೊಂದು ಬಸ್ತಿ ಪ್ರತ್ಯೇಕವಾಗಿ ಕಟ್ಟಿದ್ದರಿಂದ 18 ಜನ ಮಂದಿರಗಳು ಇಲ್ಲಿ ಸ್ಥಾಪನೆ ಆಯಿತು. ಅವತ್ತಿನಿಂದ ಇವತ್ತಿನವರೆಗೆ ಕೂಡ ಅವರ 16 ಶತಮಾನದವರೆಗೆ ಪರಂಪರೆ ಇದ್ದರೂ ಕೂಡ ನಂತರ ಇದನ್ನು ಮುಂದುವರಿಸಿಕೊಂಡು ಸಮಾಜ ಹೋಯಿತು, ಸಂಘ ಸಂಸ್ಥೆಗಳು ಹೋಯಿತು, ಅವರವರ ಬಸದಿಗಳ ಎಲ್ಲ ಸಂರಕ್ಷಣೆ ಇವತ್ತಿಗೂ ಮಾಡಿಕೊಂಡು ಬರ್ತಾ ಇದ್ದಾರೆ. ಮತ್ತು ಬೇರೆಯವರ ಮಠ ಕೂಡ ಹಾಗೆಯೇ ಕನಿಷ್ಠ 1432ರಲ್ಲಿ ಗೊಮ್ಮಟೆ ಬೆಟ್ಟದಲ್ಲಿ ಗೊಮ್ಮಟೇಶ್ವರ ಸ್ಥಾಪನೆ ಆಯಿತು. ಆ ಸಮಯದಲ್ಲಿ ಇಲ್ಲಿ ಮಠ ಇತ್ತು. 13ನೇ ಶತಮಾನದಿಂದ ಲೆಕ್ಕ ಮಾಡ್ಬೋದು. ಅದರಿಂದ ಈ ಕ್ಷೇತ್ರ, ಈ ಮಠ ಕೂಡ ಬಹಳ ಪುರಾತನವಾದ್ದರಿಂದ ಅದನ್ನು ಪುನರಾಪಿ ಜೀರ್ಣೋದ್ಧಾರ ಮಾಡಬೇಕೆಂದು ಸಂಕಲ್ಪ ಮಾಡಿ ಎಲ್ಲರಿಗೆಲ್ಲ ತಿಳಿಸಿ ನಮ್ಮ ಧರ್ಮಸ್ಥಳದ ಆದರ್ಶ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಕೂಡ ಒಂದು ಬಹಳ ದೊಡ್ಡ ಉದ್ದೇಶ ಇಟ್ಟುಕೊಂಡು ಅವರ ಸೀಮೆ, ಅವರಿಗೆ ಇದೇ ಸೀಮೆ ಮಠ ಅವರಿಗೆ. ಹೌದು, ಅದರಿಂದ ಬಹಳ ಶ್ರದ್ಧಾಭಕ್ತಿಯಿಂದ ಎಲ್ಲರನ್ನು ಸೇರಿಸಿಕೊಂಡು ಈ ಮಠಗಳ ನಿರ್ಮಾಣ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಶಿಲ್ಪಕಲೆಯ ರೀತಿಯಲ್ಲಿ ಮಾಡಿದ್ದಾರೆ ಅದನ್ನು. ಹಾಗೆ ಜನವರಿ 24, 25, 26 3 ದಿವಸಗಳ ಕಾರ್ಯಕ್ರಮ ನಡೆಯುತ್ತೆ ಬಹಳ ವೈಭವದಿಂದ. ಯಾಕಂದರೆ ಅದು ಉಳಿಸ್ಕೊಳ್ಬೇಕಂತ. ಯಾಕಂದರೆ ಇಲ್ಲಿ ಪಟ್ಟದೇವಿಗಳು, ಪಟ್ಟದೇವರು, ಪಟ್ಟ ಸಿಂಹಾಸನ ಮತ್ತು ಇಲ್ಲಿ ಪಟ್ಟದೇವರು ಬಹಳ ಸ್ವಲ್ಪ ಜೋರಿ ಇದು ಬೇರೆ ವರ್ಷದ ಕಾಲದಿಂದಲೂ. ಅದಕ್ಕೆ ಜನರೆಲ್ಲ ಸ್ವಲ್ಪ ತಲೆಬಾಗುತ್ತಾರೆ. ಎಲ್ಲರೂ ಕೂಡ ಡೆಕ್ಲರೇಷನ್ ಬಂದರೂ ಕೂಡ ಇತರರು ಕೂಡ ಸ್ವಲ್ಪ ಹೆದರ್ತಾರೆ, ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗ್ತಾರೆ ಏನಾರು ಅವರಿಗೆ ಲೋಪದೋಷ ಕಂಡು ಬಂದಲ್ಲಿ. ಆ ರೀತಿ ಇದು ಸರ್ವಧರ್ಮ ಸಮನ್ವಯ ಕ್ಷೇತ್ರ ಆದ್ದರಿಂದ ಸ್ವಲ್ಪ ದೇವರಿಗೆ ಕೂಡ ದೇವರಿಗೆ ಹೆದರ್ತಾರೆ. ಅಂಥ ಪವಿತ್ರ ಕ್ಷೇತ್ರವನ್ನು, ಮಠವನ್ನು ಪಾಪ ಕಾವಂತರ ಬಹಳ ಒಂದು ಶ್ರದ್ಧಾಭಕ್ತಿಯಿಂದ
ಎಲ್ಲರನ್ನು ಸೇರಿಸಿಕೊಂಡು ನಡೆಸ್ತಾ ಇದ್ದಾರೆ. ಅದಕ್ಕೆ ಡಿಸೆಂಬರ್ವರೆಗೆ ಟೈಮ್ ಕೊಟ್ಟಿದ್ದಾರೆ ಬಿಟ್ಟು ಕೊಡಬೇಕಂತ. ಅದೇ ಜೋರಿನ ರಾತ್ರಿಯಾಗಲೂ ಕೆಲಸ ಆಗ್ತಾ ಉಂಟು. ಮತ್ತು ಜನವರಿಯಲ್ಲಿ ಪುನರ್ ಸ್ಥಾಪನೆ ಆಗೋದಿದೆ. ಗುರುಗಳಿದ್ದರು ನಮ್ಮದು 1933 ಪಟ್ಟಾಗಿದ್ದವರಿಗೆ 1987ವರೆಗೆ 50 ವರ್ಷದ ಅವರು ಬಾಳಿದವರು ಇವರೊಬ್ಬರಂತೆ ಪರಂಪರೆಯಲ್ಲಿ. 55 ವರ್ಷ ಸ್ವಾಮಿಗಳಾಗಿ ಅವರ ಏಜ್ 87. ಆಗ 87 ಇಸವಿಯಲ್ಲಿ ಅವರು ಇದಾದ ಸಮಾಧಿ ಆಯಿತು ಅವರದ್ದು. ನಾವು 88ಕ್ಕೆ ಬಂದದ್ದು. ಅಂಥ ಶಕ್ತಿಯ ಕ್ಷೇತ್ರವನ್ನು ಉಳಿಸೋಕ್ಕೆ ಪಾಪ ಹೆಗ್ಡೆಯವರು ಪಾಪ ಫೌಂಡೇಶನಿಂದಲೇ ಎಲ್ಲ ಅದನ್ನು ಮಾಡಬೇಕಂತ ಅವರು ಒಂದು ಸಂಕಲ್ಪ ಮಾಡಿದರು. ಹಾಗೆಲ್ಲರೂ ಸೇರಿಕೊಂಡು ಅದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಹೀಗೆ ಅದು ಡಿಸೆಂಬರಿಗೆ ಫುಲ್ ಆಗುತ್ತೆ. ಆಗ ಶ್ರೀಗಳವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಸಲಹೆ ಸಹಕಾರ ಬಯಸಿ ನೂತನ ಮಠದ ರೂಪುರೇಷೆ ಪಡೆದಿದ್ದಾರೆ. ಹಾಗೂ ಪೂಜ್ಯ ಕಾವಂದರಿಗೆ ಶ್ರೀಮಠದೊಂದಿಗೆ ಇರುವ ನಿಕಟ ಬಾಂಧವ್ಯದ ಬಗ್ಗೆ ಸ್ವತಃ ಅವರೇ ಹೇಳಿದ್ದಾರೆ. ಒಮ್ಮೆ ನೋಡಿ ಬರೋಣ. ಈ ಹಿಂದೆ ಜೈನ ಸಮಾಜದಲ್ಲಿ ಅನೇಕ ಗುರು ಪರಂಪರೆಗಳಿದ್ದಾವೆ. ಅಂದರೆ ಒಂದೊಂದು ಕ್ಷೇತ್ರವನ್ನು ಭಾಗವನ್ನು ಕೆಲವು ಮಠಗಳಿಗೆ ಸಂಪರ್ಕ ಇಟ್ಟುಕೊಂಡು ಆಯಾ ಮಠಗಳ ಭಟಾರಕರು ಮಾರ್ಗದರ್ಶನ ಕೊಟ್ಟು ಜೈನ ಧರ್ಮವನ್ನು ರಕ್ಷಿಸಬೇಕು, ಜೈನ ಕ್ಷೇತ್ರಗಳನ್ನು ರಕ್ಷಿಸಬೇಕು, ಜೈನ ಧರ್ಮೀಯರಿಗೆ ಮಾರ್ಗದರ್ಶನ ಕೊಡುತ್ತಾ ಬರಬೇಕು ಅನ್ನೋ ಪದ್ಧತಿ ಇತ್ತು. ಹಾಗೆ ನಮ್ಮ ಧರ್ಮಸ್ಥಳ ಕ್ಷೇತ್ರ ಕಾರ್ಕಳ ಶ್ರೀಮಠಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ. ನಮ್ಮ ಎಲ್ಲ ಕಾರ್ಯಗಳಲ್ಲಿ ಕೂಡ ಕಾರ್ಕಳದ ಶ್ರೀಮಠದ ಜಗದ್ಗುರುಗಳ ಮಾರ್ಗದರ್ಶನ ಮಾಡ್ತಾಯಿದ್ದೇವೆ. ಇತ್ತೀಚೆಗೆ ಅವರ ಮಠ ದುರ್ಬಲವಾಗಿ ಜೀರ್ಣವಾಗಿ ಅವರಿಗೆ ಉಳ್ಕೊಳ್ಳೋದು ಕಷ್ಟವಾಗಿದ್ದಾಗ ದೈವಪ್ರೇರಣೆಯಂತೆ ಈ ಜೈನ ಮಠವನ್ನು ನನ್ನ ಅಧ್ಯಕ್ಷತೆಯಲ್ಲಿ ರಚಿಸಿದಂಥ ಒಂದು ಸಮಿತಿ ಎಲ್ಲ ಸದಸ್ಯರು ಸೇರಿ ಜೀರ್ಣೋದ್ಧಾರ ಮಾಡಲಾಗಿದೆ. ಈ ಮುಂದಿನ 24 ಜನವರಿಯಿಂದ ಹಿಡಿದು 26ರವರೆಗೆ 3 ದಿವಸಗಳ ಕಾಲ ಈ ಜೈನ ಮಠದ ಶುದ್ಧಿ ಕಾರ್ಯಗಳು ನಡೀಲಿಕ್ಕಿದೆ. ಅಂದರೆ ಹೊಸದಾಗಿ ಮಠವನ್ನು ಮಾರ್ಗದ ಬದಿಯಲ್ಲಿ ಇದ್ದಂಥ ಮಠವನ್ನು ಸುಮಾರು 50 ಅಡಿ ಹಿಂದೆ ಕೊಂಡು ಹೋಗಿ ಅಲ್ಲಿ ಈಗ ನೂತನವಾಗಿ ಮಠದ ನಿರ್ಮಾಣ ಆಗಿದೆ. ಈ ಮಠದಲ್ಲಿ ಪೂಜ್ಯ ಭಟ್ಟಾರಕರಿಗೆ ಲಲಿತಕೀರ್ತಿ ಭಟ್ಟಾರಕ ಶ್ರೀಗಳವರಿಗೆ ಇರಲು ವ್ಯವಸ್ಥೆ ಆಗಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳು ಯಾವಾಗಲೂ ಮಠದಲ್ಲಿ ಜೈನ ಮಠದಲ್ಲಿ ಇದ್ದು ಅಭ್ಯಾಸ ಮಾಡ್ತಾಯಿದ್ರು, ಜೈನ ಸಂಸ್ಕೃತಿ ಸಂಸ್ಕಾರವನ್ನು ಪಡಿತಾಯಿದ್ರು. ಅವರಿಗೆ ಪ್ರತ್ಯೇಕವಾಗಿ ಉಳ್ಕೊಳ್ಳೋ ವ್ಯವಸ್ಥೆ ಇದೆ. ಬಂದ ಯಾತ್ರಿಕರಿಗೆ ಊಟಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಎಲ್ಲ ವ್ಯವಸ್ಥೆ ಜೊತೆಗೆ ಭಟ್ಟಾರಕರ ಮುಖ್ಯ ಚಾವಡಿ ಅಂತಂದರೆ ಗುರುಗಳ ಭೇಟಿಗೆ ಬಂದ ಯಾತ್ರಿಕರಿಗೆ ಮತ್ತು ಸಮಾಜದ ಬಂಧುಗಳಿಗೆ ಯೋಗ್ಯವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ವ್ಯವಸ್ಥೆಯಿಂದ ತಾವೆಲ್ಲರೂ ಬಂದು ನೋಡುವಂಥ ರೀತಿಯಲ್ಲಿ ಕಾರ್ಕಳದ ಶ್ರೀ ಜೈನ ಮಠ ತಯಾರಾಗಿದೆ. ಇದರ ಜೊತೆಗೆ ನಡೀತಕ್ಕಂಥ ಪ್ರತಿಷ್ಠೆಯಲ್ಲಿ ಭಾಗವಹಿಸಿ ಮಾರ್ಗದರ್ಶನ ನೀವೆಲ್ಲ ಭಾಗವಹಿಸಬೇಕು ಮತ್ತು ಪೂಜ್ಯ ಶ್ರೀಗಳವ್ರ ಆಶೀರ್ವಾದನ ಪಡಿಬೇಕು ಅಂತ ಹೇಳ್ತಾ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಜನವರಿ ತಿಂಗಳಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಬೇಕು ಮತ್ತು ಜೈನ ಮಠಕ್ಕೆ ಬೆಂಬಲ ಕೊಡಬೇಕು. ಮುಂದಿನ ದಿನಗಳಲ್ಲಿ ಜೈನ ಮಠ ಶ್ರೀ ಕಾರ್ಕಳದ ಜೈನ ಮಠ ಸಮಸ್ತ ಜೈನ ಸಮಾಜಕ್ಕೆ ಧರ್ಮಕ್ಕೆ ಮಾರ್ಗದರ್ಶನ ಕೊಡ್ತಾ ಇರಬೇಕು ಅಂತ ನಾನು ಆಶಿಸ್ತೇನೆ. ಪೂಜ್ಯ ಭಟ್ಟಾರಕರ ಪರವಾಗಿ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಈಗಿನ ಪೂಜ್ಯ ಸ್ವಾಮೀಜಿಯವರು ಈ ಬಗ್ಗೆ ಸಮಾಜದ ಎಲ್ಲರಿಂದ ಕೊಡುಗೆಗಳನ್ನು ಪಡೆದು ವಿಶೇಷವಾಗಿ ಶ್ರೀ ಧರ್ಮಸ್ಥಳಕ್ಕೂ ಕೂಡ ಇದೇ ಮಠವಾದ್ದರಿಂದ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆಯವರು ಈ ಮಠಕ್ಕೆ ಪುನಃಸ್ಥಾಪನೆಗೆ ವಿಶೇಷ ಮನಸ್ಸು ಮಾಡಿ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿ ಇದರ ಪುನರ್ನಿರ್ಮಾಣದ ಕಾರ್ಯದಲ್ಲಿ ಅದರ ಹೇಗೆ ಆಗಬೇಕು, ಯಾವ ರೀತಿಯಲ್ಲಿ ಇನ್ನೂ ಕೆಲವು ಶತಮಾನಗಳವರೆಗೆ ಈ ಮಠ ಎಲ್ಲರಿಗೆ ಒಂದು ಆದರ್ಶವಾದಂತಹ ಮಠ ಆಗಬೇಕು ಅನ್ನುವ ರೀತಿಯಲ್ಲಿ ಇದನ್ನು ಕಟ್ಟಬೇಕು ಎಂಬ ನಿರ್ಧಾರದಿಂದ ನಿರ್ಧರಿಸಿ ಈಗಾಗಲೇ ಅತ್ಯಂತ
ತ್ವರಿತವಾಗಿ ಈ ನಿರ್ಮಾಣ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಇದರ ಉದ್ಘಾಟನೆ ಆಗಲಿದೆ. ಇಡೀ ಜೈನ ಸಮಾಜ ಈ ಮಹೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಇಡೀ ಜೈನ ಸಮಾಜದ ಎಲ್ಲ ಮಠಾಧೀಶರುಗಳು ಕೂಡ ಬಂದು ಈ ಮಠದ ಉದ್ಘಾಟನೆಯಲ್ಲಿ ಭಾಗವಹಿಸುವವರಿದ್ದಾರೆ ಎನ್ನುವುದು ಬಹಳ ಸಂತೋಷದ ವಿಷಯ. ಈ ವಿಶೇಷ ಕಾರ್ಯಕ್ರಮ ನಮ್ಮ ಈ ಸಮಯದಲ್ಲಿ ಆಗುವಂಥದ್ದು ನಮಗೆಲ್ಲ ಬಹಳ ಹರ್ಷವನ್ನು ತಂದಿದೆ. ಇದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂಥೇಳಿ ನಾನು ಕೂಡ ಸಮಾಜದ ಕಡೆಯಿಂದ ಪ್ರಾರ್ಥಿಸ್ತೇನೆ. ನಿರಂತರ ಊಟೋಪಚಾರ ವ್ಯವಸ್ಥೆಗೂ ಹೊಸ ಮಠ ಸಮುಚ್ಚಯದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಶ್ರೀಮಠದ ಪಕ್ಕದಲ್ಲಿ ಶ್ರಾವಿಕಾಶ್ರಮವು ವಿದ್ಯಾರ್ಥಿನಿಯರ ಶೈಕ್ಷಣಿಕ ಪ್ರಗತಿಗೆ ಅವಕಾಶ ಕಲ್ಪಿಸಿದೆ. ಇಲ್ಲಿನ ಶ್ರೀಮಠದಿಂದ ಸಮಾಜಮುಖಿ ಅಭಿವೃದ್ಧಿ ಕಾರ್ಯಗಳು ಸಾಮರಸ್ಯ ಭಾವದಿಂದ ಈಡೇರುತ್ತಿರುವುದು ಗಮನಾರ್ಹವಾದುದು. ಈಗಾಗಲೇ ಯಾತ್ರಿಕರ ಅನುಕೂಲತೆಗಾಗಿ ಶ್ರೀಮಠದ ನಿರ್ವಹಣೆಯಲ್ಲಿರುವ ಯಾತ್ರಿ ನಿವಾಸ ಛತ್ರದ ವ್ಯವಸ್ಥೆಯೂ ಸಹಕಾರಿಯಾಗಿದೆ. ಕಟ್ಟಡದ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಪುಷ್ಪರಾಜ್ ಜೈನ್ರವರು ಮಾತನಾಡುತ್ತಾ, ಪರಂಪರೆ ಹಾಗೂ ಆಧುನಿಕತೆಯ ದೃಷ್ಟಿಯಿಂದ ಈ ಕಟ್ಟಡವನ್ನು 100 ವರ್ಷಗಳ ದೃಷ್ಟಿಯನ್ನು ಇಟ್ಟುಕೊಂಡು ಬಹಳಷ್ಟು ವಿಶಾಲವಾಗಿ ನಿರ್ಮಿಸಲಾಗಿದೆ. ಸುಮಾರು 13,000 ಚದರ ಅಡಿಗಳ ಈ ಒಂದು ಶ್ರೀಮಠವು ಸುತ್ತು ಮಾದರಿಯ ಸಂಕೀರ್ಣವಾಗಿದ್ದು, ಅದರಲ್ಲಿ ಗರ್ಭಗುಡಿ, ಯಕ್ಷಿ ಮಂಟಪ ಮತ್ತು ನಮಸ್ಕಾರ ಮಂಟಪ ಇರುವ ಒಂದು ಉತ್ತಮ ಜಿನಮಂದಿರವಿದೆ. ಮುಂಭಾಗದಲ್ಲಿ ಸ್ವಾಗತ ಕಚೇರಿ, ವಿಶಾಲವಾದ ಧರ್ಮಛಾವಡಿ ಇದ್ದು ಈಶಾನ್ಯ ಭಾಗದಲ್ಲಿ ಗ್ರಂಥಾಲಯ ಹಾಗೂ ಧ್ಯಾನ ಕೊಠಡಿ ಇರುತ್ತದೆ. ಭದ್ರತೆಯ ದೃಷ್ಟಿಯಿಂದ ಎತ್ತರವಾದ ಕಾಂಪೌಂಡ್ ವಾಲನ್ನು ಮಠದ 3 ಕಡೆಯಲ್ಲೂ ನಿರ್ಮಿಸಲಾಗಿದೆ. ಈ ಮಠವು ಪೂಜ್ಯ ಧರ್ಮಾಧಿಕಾರಿಗಳ ಒಂದು ಆಶಯದಂತೆ ಬಹಳಷ್ಟು ಅತ್ಯುತ್ತಮವಾಗಿ ಆಕರ್ಷಕವಾಗಿ ಮೂಡಿಬಂದಿದೆ. ಎಲ್ಲ ಭಕ್ತಾದಿಗಳು ಒಂದು ಸಲ ನೋಡುವಂಥ ಮಠ ನಿರ್ಮಾಣ ಆಗ್ತಾ ಇದೆ. ಇದನ್ನು ಡಿಸೆಂಬರ್ ಅಂತ್ಯದೊಳಗೆ ಸಂಪೂರ್ಣವಾಗಿ ಇದರ ಕಾಮಗಾರಿಗಳು ಮುಗಿದು ಜನವರಿಯಲ್ಲಿ ಒಂದು ಪ್ರವೇಶೋತ್ಸವ ಕಾರ್ಯಕ್ರಮಕ್ಕೆ ತಯಾರಾಗಿರುತ್ತದೆ. ಜೈ ಜಿನೇಂದ್ರ. ಈ ಜೈನ ಮಠ ಭೈರವರಸನ ಕಾಲದಿಂದ ಸ್ಥಾಪನೆಗೊಂಡಿದ್ದು ಈಗ ಪುನರ್ನಿರ್ಮಾಣವಾಗ್ತಿದೆ. ಇಲ್ಲಿಯ ಭಟ್ಟಾರಕರು ಸ್ವಸ್ತಿಶ್ರೀ ಜ್ಞಾನಯೋಗಿ ಲಲಿತಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಅವರ ಆಪ್ತ ಕಾರ್ಯದರ್ಶಿಯಾಗಿ ಈ 4 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ಈ ಭವ್ಯ ಕಾರ್ಯಕ್ರಮವು ಜನವರಿ 24, 25, 26ರಂದು ನಡೆಯಲಿರುವುದು. ಧರ್ಮಾಧಿಕಾರಿಯವರು ಈ ವಿಷಯದಲ್ಲಿ ನೇತೃತ್ವ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಈ ಮಠವನ್ನು ಇಡೀ ಕರ್ನಾಟಕದಲ್ಲಿ ಹೆಮ್ಮೆಯ ಒಂದು ಮಠವೆಂದು ತೋರಿಸಿಕೊಡಬೇಕೆಂದು ತುಂಬ ಅಭಿಪ್ರಾಯಪಟ್ಟು ಅವರನ್ನು ಈ ಕಾರ್ಯವನ್ನು ಅಭಿವೃದ್ಧಿಗೊಳಿಸುತ್ತಿದ್ದಾರೆ. ಈ ಪಂಚಕಲ್ಯಾಣಕ್ಕೆ ತಾವುಗಳು ಇಡೀ ಸೀಮೆಯ ಸಂಬಂಧಪಟ್ಟ ಶ್ರಾವಕಿಯರೆಲ್ಲ ಬಂದು ಪಾಲ್ಗೊಳ್ಳಬೇಕೆಂದು ನಾನು ತಮ್ಮಲ್ಲಿ ಹೇಳಿಕೊಡುತ್ತಿದ್ದೇನೆ. ಈ ನೂತನ ಕಟ್ಟಡ ಮಠ ಏನಿದೆ, ಇದನ್ನು ಭಾಳ ಶಾಸ್ತ್ರೋಕ್ತವಾಗಿ ವಾಸ್ತುವಿಗೆ ಅನುಗುಣವಾಗಿ ಅದನ್ನು ನಿರ್ಮಾಣ ಮಾಡಲಾಗಿದೆ. ಯಾವ್ಯಾವ ಭಾಗಗಳಲ್ಲಿ ಅಡುಗೆಯ ಮನೆ, ಶ್ರೀಗಳವರ ಒಂದು ವಾಸದ ನಿವಾಸ, ಆನಂತರ ಈ ಧರ್ಮದೇವತೆಗಳಿಗೆ ಇರುವಂಥ ಸ್ಥಾನ, ಕಚೇರಿ, ಇದೆಲ್ಲವನ್ನು ಕೂಡ ಈ ವಾಸ್ತುವಿನ ನೀತಿಗೆ ಅನುಗುಣವಾಗಿ, ಶಾಸ್ತ್ರಕ್ಕೆ ಅನುಗುಣವಾಗಿ ಅದನ್ನು ನಿರ್ಮಾಣ ಮಾಡಲಾಗಿದೆ. ಮಧ್ಯದ ಬ್ರಹ್ಮ ಭಾಗದಲ್ಲಿ ಈ ಜಿನ ಮಂದಿರದ ಒಂದು ಸ್ಥಾಪನೆಯೂ ಕೂಡ ಆಗಿದೆ. ಅತ್ಯಂತ ವೈಭವಯುತವಾಗಿ ಉತ್ತಮ ರೀತಿಯ ಒಂದು ಈ ಕಾರ್ಯಕ್ರಮಗಳು ಜರುಗ್ತಾ ಇದೆ ಅನ್ನೋದನ್ನು ತಮಗೆ ಮುಂದೆ ತಿಳಿಸಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ಹೇಮಾವತಿ ವೀರೇಂದ್ರ ಹೆಗಡೆಯವರು ಮಾತೃಶ್ರೀ ರತ್ನಮ್ಮನವರ ಅಪೇಕ್ಷೆಯನ್ನು ಈಡೇರಿಸುತ್ತಿದ್ದಾರೆ. ಶ್ರೀ ಜೈನ ಮಠಕ್ಕೆ ನೂತನ ಕಟ್ಟಡ ನಿರ್ಮಾಣವು ಧರ್ಮ ಕಾರ್ಯಗಳಿಗೆ ಕೇಂದ್ರವಾಗಲಿದೆ. ಶ್ರೀ ಚಂದ್ರನಾಥ ಸ್ವಾಮಿ, ಶ್ರೀ ಕೂಷ್ಮಾಂಡಿನಿ ದೇವಿ ಬಸದಿ ಆಗಮೋಕ್ತ ವಾಸ್ತುಶಿಲ್ಪ ಶಾಸ್ತ್ರಕ್ಕನುಗುಣವಾಗಿ ನಿರ್ಮಾಣಗೊಂಡು ಮಾದರಿ ಗುರುಮಠವಾಗಿ ಭಕ್ತರ ನಿರೀಕ್ಷೆಗಳಿಗೆ ಪೂರಕವಾಗಿರಲಿ, ಅಭಿವೃದ್ಧಿಯ ಸಂಕೇತವಾಗಿರಲಿ ಎಂಬುದು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಆಶಯವಾಗಿದೆ. ಮುಂದಿನ ಪೀಳಿಗೆಯ ಜೈನ ಶ್ರಾವಕಿಯರಿಗೆ ಜಿನಧರ್ಮ ಪಥದ ವಾತ್ಸಲ್ಯ ದಾರಿದೀಪವಾಗಲಿ ಎಂಬ ಶುಭ ಸಂಕಲ್ಪ ತಳೆಯೋಣ.